ಅವರು ಓದ್ತಿದ್ದಂಥ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿದ್ದರು. ಅವರು SC ಸಮಾಜಕ್ಕೆ ಸೇರಿದವರು, ಶೆಡ್ಯೂಲ್ಡ್ ಕ್ಯಾಸ್ಟ್. ಆ ದಿನಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಬಹಳ ಇತ್ತು, ಜಾತೀಯತೆ ಬಹಳ ಇತ್ತು. ಈಗಲೂ ಹೊರಗಡೆ ಕಾಣಿಸಲ್ಲ, ಅದ್ರ ಒಳಗಡೆ ಇನ್ನೂ ಆ ಕೊಳಕು ಇನ್ನೂ ತುಂಬ ಕಾಣಿಸುತ್ತೆ. ಹೀಗಾಗಿ ಅವರು ಯಾರ ಮನೆಗಳಿಗೆ ಹೋಗ್ತಿರ್ಲಿಲ್ಲ. ಆದರೆ ಒಳ್ಳೆ ಶಿಕ್ಷಕ ಅಂತ ಅವ್ರ ಹೆಸರು ಮಾಡ್ಕೊಂಡಿದ್ರು. ಅವರಿಂದಾಗಿ ಮಕ್ಕಳು ತುಂಬ ಒಳ್ಳೆಯವರಾಗ್ತಾ ಇದ್ರು. ಅವರಿಂದಾಗಿ ಓದು ಬರಹದಲ್ಲಿ ಮುಂದುವರೆದ್ರು ಮಕ್ಕಳು. ಆಮೇಲೆ ಈ ವ್ಯಸನದಿಂದ ಮುಕ್ತರಾದರು, ನಡವಳಿಕೆಗಳು ಚೆನ್ನಾಗಾಯಿತು. ಅವ್ರ ಕಾರಣದಿಂದ ಆಯಿತು ಅಂತ ಇಡೀ ಊರಿಗೆ ಗೊತ್ತು. ಹೀಗಾಗಿ ಅವ್ರ ಬಗ್ಗೆ ಗೌರವ. ಅವ್ರನ್ನ ಯಾರು SC ಅಂತ ನೋಡ್ತಿರ್ಲಿಲ್ಲ. ಆದರೆ ಇವರು ಅವ್ರ ಮನಸ್ಸಿನೊಳಗಡೆ ಏನಾದರೂ ನನ್ನ ಜಾತಿಯ ಕುರಿತಾದಂಥ ಹೀನ ಭಾವನೆ ಇದ್ದರೆ ಅದಕ್ಕಾಗಿ ನಾನು ಯಾರ ಮನೆಗೆ ಹೋಗೋದೇ ಬೇಡ ಅಂತ ಅಂದ್ಕೊಂಡು ಅವ್ರು ಹೋಗ್ತಾನೆ ಇರಲಿಲ್ಲ. ನೀರು ಕುಡಿಯೋಕ್ಕೆ ಸಹಿತ ಹೋಗ್ತಿರ್ಲಿಲ್ಲ. ಹೊರಗಡೆ ಅದು ಹ್ಯಾಂಡ್ ಪಂಪಿಂದನೇ ನೀರು ಕುಡ್ಕೊಂಡು ಸುಮ್ಮನಾಗ್ಬಿಡೋರು. ಈ ಥರದ ಶಿಕ್ಷಕರವರು. ಅವಾಗೆಲ್ಲ ಇನ್ಸ್ಪೆಕ್ಷನಿಗೆ ಬರ್ತಿದ್ರು. ಈಗ ನ್ಯಾಕಿಗೆ ಬರ್ತಾರಲ್ಲ, ಹಾಗೆ ನ್ಯಾಕಿಗೆ ಬಂದಾಗ ಈಗೆಲ್ಲ ಯೂನಿವರ್ಸಿಟಿಗಳಲ್ಲಿ 3 ತಿಂಗಳು 4 ತಿಂಗಳು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಹಾಗೆ ಆವಾಗ್ಲೂ ಇನ್ಸ್ಪೆಕ್ಟರ್ ಬರ್ತಾರೆ ಅಂದರೆ ತುಂಬ ಆಗ್ತಿತ್ತು. ಇನ್ಸ್ಪೆಕ್ಟರ್ ಬರೋದು ನಿಶ್ಚಯ ಆಯಿತು. ಎಲ್ಲರೂ ತುಂಬ ಕೆಲಸ ಎಲ್ಲ ಮಾಡಿದರು, ಚೆನ್ನಾಗಿತ್ತು ಶಾಲೆ. ಇನ್ಸ್ಪೆಕ್ಟರ್ ಬಂದರು, ಮಕ್ಕಳನ್ನು ಮಾತಾಡಿಸಿದ್ರು, ಪ್ರಶ್ನೆಗಳನ್ನು ಕೇಳಿದರು, ಡಾಕ್ಯುಮೆಂಟ್ ನೋಡಿದ್ರು, ಶಿಕ್ಷಕರ ಜೊತೆ ಚರ್ಚೆ ಮಾಡಿದರು. ಕೊನೆಗೆ ಇದು ಬೆಸ್ಟ್ ಸ್ಕೂಲ್ ಅಂತ ರಿಮಾರ್ಕ್ ಬರೆದ್ರು. ಅವಾಗ ಬೆಟರ್ಮೆಂಟ್ ಕಮಿಟಿನೂ ಇತ್ತು. ಊರಿನ ಗೌಡ್ರು ನಮ್ಮ ಶಾಲೆ ಒಳ್ಳೆ ಶಾಲೆ ಆಗಬೇಕು ಅಂತ ಅವ್ರಿಗೂ ಭಾಳ ಇಚ್ಛೆ ಇತ್ತು. ಹೀಗಾಗಿ ಇನ್ಸ್ಪೆಕ್ಷನ್ ನಡೆಯುವ ಇಡೀ ದಿವಸ ಅವರು ಆ ಶಾಲೆಯಲ್ಲಿ ಕೂತ್ಬಿಟ್ಟಿದ್ರು. ಗೌಡ್ರು, ಊರಿನ ಗೌಡ್ರು ಎಲ್ಲ ಆಯಿತು. ಆಮೇಲೆ ಗೌಡ್ರು ಸಾಯಂಕಾಲ ಆಗ್ಬಿಟ್ಟಿತ್ತು. ಸ್ವಲ್ಪ ಇನ್ಸ್ಪೆಕ್ಷನ್ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತಾಗುತ್ತಲ್ಲ, ಕತ್ಲಾಗ್ಬಿಟ್ಟಿತ್ತು. ಅವಾಗ ಗೌಡ್ರು ಹೇಳಿದರು, ನೋಡಿ ಇವತ್ತು ಒಳ್ಳೆಯ ರಿಮಾರ್ಕ್ ಬಂದುಬಿಟ್ಟಿದೆ, ಒಳ್ಳೆಯ ಶಾಲೆ ಅಂತ ನಮಗೆ ಹೆಸರು ಬಂದುಬಿಟ್ಟಿದೆ. ನನಗೆ ಗೊತ್ತಿತ್ತು ನಿಮ್ಮೆಲ್ಲರ ಪರಿಶ್ರಮದಿಂದ ಹೀಗಾಗತ್ತೆ ಅಂತ. ಅದಕ್ಕಾಗಿ ನಾನು ಹೋಳಿಗೆ ಊಟ ರೆಡಿ ಮಾಡಿದ್ದೀನಿ. ಎಲ್ಲ ಶಿಕ್ಷಕರು ನೀವು ನಮ್ಮ ಮನೆಗೆ ಬರಬೇಕು, ಇವತ್ತು ಹೋಳಿಗೆ ಊಟ ಮಾಡಬೇಕು, ಇನ್ಸ್ಪೆಕ್ಟರು ಬರಬೇಕು ಅಂತ ಹೇಳಿದ್ರು. ಅದು ಸ್ವಲ್ಪ ಎಲ್ಲರಿಗೂ ಮೊದಲೇ ಗೊತ್ತಿತ್ತು ಹೀಗೆಲ್ಲ ಮಾಡಿದ್ದಾರೆ ಅಂತ. ಅವರು ಸಾರ್ವಜನಿಕವಾಗಿ ಎಲ್ಲರಿಗೂ ಅದನ್ನ ಹೇಳಿದ್ರು. ಎಲ್ಲರೂ ಖುಷಿಯಿಂದ ಹೌದು ಗೌಡ್ರ ಮನೇಲಿ ಊಟ, ಇವತ್ತು ಹೋಳಿಗೆ ಊಟ, ಎಲ್ಲರೂ ಹೋಗೋಣ. ಇನ್ಸ್ಪೆಕ್ಟರು ಅದನ್ನು ಬೆಂಬಲಿಸಿದ್ರು. ಅವಾಗ ಈ ಶಿಕ್ಷಕ ಮೆಲ್ಲಗೆ ಅವರ ಹೆಡ್ ಮಾಸ್ಟರ್ ಹತ್ರ ಹೋಗಿ, ಸರ್ ನಾನು ಮನೆಗೆ ಹೋಗ್ತೀನಿ, ನನಗೆ ಅನುಮತಿ ಕೊಟ್ಬಿಡಿ ಅಂತ ಹೇಳಿದ ಕೂಡಲೇ ಇವ್ರಿಗೆಲ್ಲರಿಗೂ ಏನು ಅನ್ನಿಸ್ತಂದ್ರೆ, ಇವನು ತಾನು SC ಅದಕ್ಕೋಸ್ಕರ ಹೀಗೆ ಹೇಳ್ತಿದ್ದಾನೆ ಅಂತ ಅನಿಸಿ, ಅಪ್ಪ ಗೌಡ್ರೇ ಕರೀತಾ ಇದ್ದಾರೆ, ನಾವೇನು ನಿನ್ನನ್ನು SC ಅಂತ ನೋಡ್ತೀವೇನಪ್ಪ, ಯಾಕೆ ಹಂಗೆ ಮಾಡ್ತೀಯ, ನೀ ಬಾರೋ ನೀನು. ಯುವಕರು ತಾನೆ ಅವರು ಶಿಕ್ಷಕರು, ಅವರು ಹೆಡ್ ಮಾಸ್ಟರ್ ಸ್ವಲ್ಪ ಸೀನಿಯರ್. ಹೀಗಾಗಿ ಅವ್ರು ಹೇಳಿದ್ರು, ಬಂದ್ಬಿಡೆಯ ಗೌಡ್ರು ಕರೀತಾ ಇದ್ದಾರೆ, ಸಾರ್ ನಮ್ಗೆ ಹೋಗೋಕ್ಕೆ ಅವಕಾಶ ಕೊಡು, ಮನೆಗೆ ಹೋಗ್ಬೇಕು ನಾನು. ಇದನ್ನು ನೋಡಿದ್ರು ಗೌಡ್ರು ದೂರದಿಂದ ನೋಡಿದ್ರಲ್ಲ, ಓ ಇವನೇನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು, ಅವ್ರು ಗೌಡ್ರು ಇನ್ನೂ ದೊಡ್ಡವರು, ಊರಿನ ಗೌಡ್ರು ಬೇರೆ. ನಿನಗೆ ಹೇಳ್ತಾ ಇದ್ದೀನಿ ಕಣಯ್ಯ, ನೀನು ನಮ್ಮ ಮನೆಗೆ ಬರ್ಬೇಕು ಕಣಯ್ಯ, ನೀನು ಊಟ ಮಾಡಬೇಕು, ಹೋಳಿಗೆ ಊಟ ಮಾಡಿಸಿದ್ದೀನಿ ಕಣಯ್ಯ, ನಿಮ್ಮೆಲ್ಲರ ಪರಿಶ್ರಮದಿಂದಲೇನಯ್ಯ ಈ ಶಾಲೆ ಹೀಗಾಗಿರೋದು ಅಂತೆಲ್ಲ ಅವ್ರು ತುಂಬ ಗೌರವದಿಂದ ಅವ್ರನ್ನ ಕರೆದು, ಗೌಡ್ರೆ ಇವತ್ತೊಂದು ದಿವಸ ಕ್ಷಮಿಸ್ಬಿಡ್ತೀರಾ? ಸ್ವಲ್ಪ ಸಿಟ್ಟು ಬಂತವ್ರಿಗೆ. ಅವಾಗ ಹೆಡ್ ಮಾಸ್ಟರ್ ಹೇಳಿದ್ರೆ, ಊರು ಗೌಡ್ರು ಹೇಳ್ತಿದ್ದಾರೆ ಕಣಯ್ಯ, ನೀನೇನು ಕೇಳೋದೇ ಇಲ್ಲ ನೀನು. ಅವಾಗ ಇನ್ಸ್ಪೆಕ್ಟರ್ ಮಧ್ಯ ಪ್ರವೇಶ ಮಾಡಿದ್ರು. ಅವ್ರಿಗೆ ರಾತ್ರಿ ಲೇಟ್ ಆಗಿಬಿಡುತ್ತೆ, ಊರಿಗೆ ಹೋಗೋದು ಕಷ್ಟ, ನಡ್ಕೊಂಡು ಹೋಗಬೇಕು, ಒಂದಷ್ಟು ಕಿಲೋಮೀಟರ್ ದೂರ ಇದೆ, ನೀ ಚಿಂತೆ ಮಾಡಬೇಡಪ್ಪ, ನಾನು ಜೀಪಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಜೀಪ್ ಇರುತ್ತಲ್ಲ, ಜೀಪಲ್ಲಿ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಡ್ತೀನಪ್ಪ. ಇಷ್ಟು ಗೌರವ ಎಲ್ಲರಿಗೂ ಅವ್ರ ಬಗ್ಗೆ. ಅವಾಗ ಅವ್ರು ಹೇಳಿದರು, ನಾನು ದಯವಿಟ್ಟು ನೀವು ಅನುಮತಿ ಕೊಡಿ, ಮನೆಯಲ್ಲಿ ನನ್ನ ತಾಯಿ ಬೆಳಿಗ್ಗೆ ಸತ್ತು ಹೋಗಿದ್ದಾರೆ, ಹೆಣ ಮನೇಲಿಟ್ಟು ಬಂದಿದ್ದೀನಿ. ಇವತ್ತು ನಾನು ಶಾಲೆಗೆ ಬರೋದನ್ನು ತಪ್ಪಿಸಿದ್ರೆ ನನ್ನ ಬಗ್ಗೆ ಜನ ತಪ್ಪು ತಿಳ್ಕೊಳ್ತಾರೆ, ಏನೋ ತಪ್ಪು ಮಾಡಿದ್ದಾನೆ ಅದಕ್ಕೆ ಇವತ್ತು ಅವನು ಬಂದಿಲ್ಲ ಅಂತ ತಿಳ್ಕೊಳ್ತಾರೆ. ಇಷ್ಟು ದಿವಸ ಮಾಡಿರೋ ಪರಿಶ್ರಮ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಹೆಣ ಮನೇಲಿಟ್ಟು ಬಂದಿದ್ದೀನಿ. ನಾನು ಹೋಳಿಗೆ ಊಟ ಮಾಡೋಕ್ಕೆ ಬರಲೋ ಅಥವಾ ನಮ್ಮಮ್ಮನ ಹೆಣ ಅಂತ್ಯ ಸಂಸ್ಕಾರ ಮಾಡಲು ಎಲ್ಲ ಕಣ್ಣಲ್ಲಿ ಬಂದ್ಬಿಡುತ್ತೆ. ಗೌಡ್ರು ಬರ್ತಾರೆ, ಈ ಶಿಕ್ಷಕನ ಎರಡೂ ಭುಜಗಳನ್ನು ಕೈ ಹಿಡ್ಕೊಳ್ತಾರೆ, ತೋಳು
ಗಟ್ಟಿಯಾಗಿ ಹಿಡ್ಕೊಂಡು ಮನುಷ್ಯ ಅಲ್ಲ ಕಣೆಯ ನೀನು ಅಂತ ಹತ್ತು ಬಿಡ್ತಾರೆ. ಇಷ್ಟೇ ಘಟನೆ ಬರೆದಿದ್ದಾರೆ. ಈ ಥರದ ನೂರಾರು ಘಟನೆಗಳು ಆ ಪುಸ್ತಕದಲ್ಲಿದೆ. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗಲ್ಲ, ಊರಿಗೆ ಶಿಕ್ಷಕ. 24 ಗಂಟೆ ಅಲ್ಲ, 24 ಗಂಟೆ ಶಿಕ್ಷಕ. ಆ ಪುಸ್ತಕವನ್ನು ಓದಬೇಕು. ನಾನು ಆ ಪುಸ್ತಕವನ್ನು 100 ಪುಸ್ತಕ ಮಾರಾಟ ಮಾಡಿದ್ದೆ ನಾನು ಆಗ ಓದ್ದಾಗ ಶಿಕ್ಷಕರಿಗೆ. ಮರೆಯಲಾದೀತೆ ಅಂತ ಪುಸ್ತಕದ ಹೆಸರು.